ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಜೈ ಶ್ರೀಕೃಷ್ಣ. 12ನೇ ಅಧ್ಯಾಯದ 16, 17, 18ನೇ ಶ್ಲೋಕಗಳನ್ನು ಇವತ್ತು ನೋಡುವ. ಮೊದಲಿಗೆ 16ನೇ ಶ್ಲೋಕ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಅನಪೇಕ್ಷ, ಇಲ್ಲಿ ಅನ ಹ್ರಸ್ವ, ಪೇ ದೀರ್ಘ, ಅದರ ಜೊತೆ ಕ ಅನ್ನು ತಗೊಳ್ಳುವ. ಕ ಮತ್ತೆ ಶ, ಷಣ್ಮುಖ ಶ ಅಥವಾ ಮೂರ್ಧನ್ಯ ಶ ಅಂತ ಕೂಡ ಹೇಳ್ತೇವೆ. ಶುಚಿರ್ದಕ್ಷ, ಶುಚಿರ್ ಶುಚಿ ಆದ ನಂತರ ಋಕರವನ್ನು ತಗೊಳ್ಬೇಕು. ದಾದ ನಂತರ ಅರ್ಕಾರ ಒತ್ತಿದೆ, ಅದನ್ನು ನಾವು ದಾದ ಮೊದಲೇ ತಗೊಳ್ತೇವೆ. ಕ ಮತ್ತೆ ಶ ಎರಡು ಅಕ್ಷರಗಳು ಸೇರಿದೆ. ಶ, ಷಣ್ಮುಖ ಶ ಅಥವಾ ಮೂರ್ಧನ್ಯ ಶ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ, ಉದಾಸಿ ದಾ ದೀರ್ಘಾಕ್ಷರ, ಸಿ ದೀರ್ಘಾಕ್ಷರ, ನೋ ದೀರ್ಘಾಕ್ಷರ. ಗತವ್ಯತಃ, ಗತ ಹ್ರಸ್ವ ಅಲ್ಪಪ್ರಾಣ, ವ್ಯಥಃ ವ್ಯ, ವ ಮತ್ತೆ ಯ ಎರಡು ಅಕ್ಷರಗಳು ಸೇರಿವೆ. ಠ, ಠ ಮಹಾಪ್ರಾಣ, ಹ ವಿಸರ್ಗದ ಉಚ್ಚಾರಣೆ. ಸರ್ವಾರಂಭ ಪರಿತ್ಯಾಗಿ, ಸರ್ವಾ ನಂತರ ಅಲ್ಲಿ ಸಾದ ನಂತರ ಅರ್ಕಾರ ಒತ್ತನ್ನ ಋಕರವನ್ನು ನಾವು ತಗೊಳ್ತೇವೆ. ಅರ್ಕಾರ ಒತ್ತು ವಾದ ನಂತರ ಇದೆ, ಅದು ದೀರ್ಘಾಕ್ಷರ. ರಂಭ ರಾದ ನಂತರ ಅನುಸ್ವಾರದ ಉಚ್ಚಾರಣೆ ಮ, ಭ ಮಹಾಪ್ರಾಣ. ಪರಿತ್ಯಾಗಿ, ಪರಿತ್ಯಾಗಿ, ತ ಅನ್ನ ರಿಯ ಜೊತೆ ತಗೊಳ್ಳುವ. ತ ಮತ್ತೆ ಯ ಎರಡು ಅಕ್ಷರಗಳು ಸೇರಿದೆ, ಅದನ್ನು ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ. ಗೀ ದೀರ್ಘಾಕ್ಷರ. ಯೋ ದೀರ್ಘಾಕ್ಷರ, ಒಂದೇ ಪದ ಇದೆ, ಅದನ್ನು ಒಂಟಿಯಾಗಿ ಬಿಡೋದು ಬೇಡ, ಒಟ್ಟಿಗೆ ಸೇರಿಸಿಕೊಳ್ಳುವ. ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಮದ್ಭಕ್ತಸ್, ಮದ್ ದ ಮತ್ತೆ ಭ ಎರಡು ಅಕ್ಷರ ಒಟ್ಟಿಗೆ ಸೇರಿದೆ, ಅಲ್ಲಿ ಸಂಯುಕ್ತಾಕ್ಷರ ಅಂತ ಹೇಳ್ತೇವೆ. ಕ ಮತ್ತೆ ತ ಎರಡು ಅಕ್ಷರಗಳಿವೆ. ಮದ್ಭಕ್ತಸ್, ತಾದ ನಂತರ ಅಲ್ಲಿ ವಿಸರ್ಗದ ಉಚ್ಚಾರಣೆ, ಮುಂದಿನ ಅಕ್ಷರ ಸ ಇದೆ. ಸ ಮೇ ಪ್ರಿಯಃ, ಮೇ ದೀರ್ಘಾಕ್ಷರ, ಪ್ರಿಯಃ ಪು ಮತ್ತೆ ರಿ, ಯಾ ನಂತರ ಯಾದ ನಂತರ ವಿಸರ್ಗದ ಉಚ್ಚಾರಣೆ ಹ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಓಕೆ, ಈಗ ಒಂದು ಚರಣ ನಾನು ಹೇಳ್ತೇನೆ, ನಂತರ ನೀವು ಹೇಳಿ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಈಗ ಎರಡು ಚರಣ ಸೇರಿಸಿ ಹೇಳುವ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಈಗ ನಾಲ್ಕು ಚರಣ ಸೇರಿಸಿ ಹೇಳುವ. ಅನಪೇಕ್ಷ ಶುಚಿರ್ದಕ್ಷ ಉದಾಸೀನೋ ಗತವ್ಯತಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತಃ ಸ ಮೇ ಪ್ರಿಯಃ. ಓಕೆ, ಈಗ 17ನೇ ಶ್ಲೋಕ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯಃ ಸ ಮೇ ಪ್ರಿಯಃ. ಇಲ್ಲಿ ಯೋನ, ಯೋ ದೀರ್ಘಾಕ್ಷರ, ನ ಹ್ರಸ್ವ. ಹೃಷ್ಯತಿ ಹ್ರ ಅಲ್ಲ, ಅದು ಹೃ, ಹ ಮತ್ತೆ ಋಕಾರ. ಹೃಷ್ಯತಿ
ಶ. ಶ ಷಣ್ಮುಖ ಶ ಅಥವಾ ಮೂರ್ಧನ್ಯ ಶ, ಅದಕ್ಕೆ ಯಾದ ಅಡಿವತ್ತು ಅಂದ್ರೆ ಅಲ್ಲಿ ಸಂಯುಕ್ತಾಕ್ಷರ. ಹೃಷ್ಯ ಶು ಮತ್ತೆ ಯ. ತಿನ್ನ ದ್ವೇಷ್ಟಿ ತಿ ನ ದ್ವೇಷ್ಟಿ, ನಾದ ಜೊತೆ ದ ಅನ್ನು ತಕೊಳ್ಳೋ. ನ ದ್ವೇಷ್ಟಿ ದ ಮತ್ತೆ ವೇ ದೀರ್ಘಾಕ್ಷರ. ಶು ಮತ್ತೆ ಟಿ ವೇ ದ್ವೇಷ್ಟಿ. ನ ಶೋಚತಿ ಶೋ ದೀರ್ಘಾಕ್ಷರ. ಚತಿ ನ ಕಾಂಕ್ಷತಿ ನ ಕಾಂಕ್ಷತಿ. ಕಾದ ನಂತರ ಕಾರ ಇದೆ ಅಲ್ಲಿ, ಅಂದ್ರೆ ಮುಂದಿನ ಅಕ್ಷರ ಕ ಅನುಸ್ವರದ ಉಚ್ಚಾರಣೆ ನಂತರ ಕು ಇದೆ. ನ ಕಾಂಕ್ಷತಿ ಶ ಷಣ್ಮುಖ. ಕ್ಷತಿ. ಶುಭಾಶುಭ ಪರಿತ್ಯಾಗಿ. ಶುಭಾಶುಭ ಶುಭ ಮಹಾಪ್ರಾಣ ಮತ್ತೆ ದೀರ್ಘ. ಶುಭಾಶುಭ ಮಹಾಪ್ರಾಣ. ಪರಿತ್ಯಾಗಿ ತ ಮತ್ತೆ ಯಾ ದೀರ್ಘಾಕ್ಷರ. ಗೀ ದೀರ್ಘಾಕ್ಷರ. ಭಕ್ತಿಮಾನ್ಯ ಸಮೇ ಪ್ರಿಯ. ಭ ಭ ಮಹಾಪ್ರಾಣ. ಕ ಮತ್ತೆ ತಿ. ಭಕ್ತಿ ಮಾನ್ಯ. ಮಾನ್ಯ ನ ಮತ್ತೆ ಯ ಸಂಯುಕ್ತಾಕ್ಷರ. ಅಲ್ಲಿ ಪುನಃ ವಿಸರ್ಗದ ಉಚ್ಚಾರಣೆ. ಮುಂದಿನ ಅಕ್ಷರ ಸ ಇದೆ. ಭಕ್ತಿಮಾನ್ಯ ಸಮೇ ಪ್ರಿಯ. ಮೇ ಪ್ರಿಯ. ಮೇ ಆದ ನಂತರ ಪ ಮತ್ತೆ ರಿ ಎರಡು ಅಕ್ಷರಗಳು ಸೇರಿದೆ. ಯಾ ಆದ ನಂತರ ವಿಸರ್ಗದ ಉಚ್ಚಾರಣೆ ಹ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಓಕೆ, ನಾನೊಂದು ಚರಣ ಹೇಳ್ತೇನೆ, ನಂತರ ನೀವು ನನ್ನನ್ನು ಫಾಲೋ ಮಾಡಿ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಎರಡು ಚರಣ ಸೇರಿಸಿ ಹೇಳುವ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಈಗ ಎರಡು ಚರಣ, ನಾಲ್ಕು ಚರಣ ಸೇರಿಸಿ ಹೇಳುವ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಓಕೆ, ಈಗ 18ನೇ ಶ್ಲೋಕ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋಃ ಶೀತೋಷ್ಣ ಸುಖ ದುಃಖೇಷು ಸಮಸ್ಸಂಗ ವಿವರ್ಜಿತಃ. ಸಮಶತ್ರೌ ಚ ಸಮ ಸಮ ಆದ ನಂತರ ವಿಸರ್ಗದ ಉಚ್ಚಾರಣೆ ಮುಂದಿನ ಅಕ್ಷರ ಶ ಇದೆ. ಸ ಶ ಎಲ್ಲ ಬಂದ್ರೆ ವಿಸರ್ಗದ ನಂತರ ಅದೇ ಅದೇ ಅಕ್ಷರದ ಅರ್ಧವನ್ನ ತಗೊಳ್ತೇವೆ. ಸಮಶತ್ರೌ ಚ ಸಮಶತ್ರ ಶು ಮತ್ತೆ ಶ. ವಿಸರ್ಗದ ಉಚ್ಚಾರಣೆ ಶು ನಂತರ ಶ. ಶಾದ ಒಟ್ಟಿಗೆ ತ ಅನ್ನ ತಗೊಳ್ಳುವ. ಅಲ್ಲಿ ತ್ರೌ ರೌ ರೌಕಾರವನ್ನ ತದ ಜೊತೆ ಸೇರಿಸಿದ್ದಾರೆ. ತ್ರೌ. ಸಮಶತ್ರೌ ಚ ರೌ ಚ ಚ ಒಂದೇ ಇದೆ, ಒಟ್ಟಿಗೆ ತಗೊಳ್ಳಿ. ಮಿತ್ರೇ ಚ ಮಿತ್ರೇ ಚ ಮಿತ್ ತ ಮತ್ತೆ ರೇಕಾರ. ಮಿತ್ರೇ ಚ ಚ ಒಂದೇ ಇದೆ, ಮಿತ್ರೇ ಚ. ಸಮಶತ್ರೌ ಚ ಮಿತ್ರೇ ತ್ರೌ ಔ ದೀರ್ಘಾಕ್ಷರ. ಸಮಶತ್ರೌ ಚ ಮಿತ್ರೇ ಚ ತ್ರೇ ದೀರ್ಘಾಕ್ಷರ. ತಥಾ ಥಾ ಮಹಾಪ್ರಾಣ ದೀರ್ಘಾಕ್ಷರ. ಮಾನಾಪಮಾನಯೋಃ ಮಾನಾಪ ನಾ ದೀರ್ಘ ಪ ಹ್ರಸ್ವ ಮಾ ದೀರ್ಘ. ನ ಯೋಃ ಯೋ ಆದ ನಂತರ ವಿಸರ್ಗದ ಉಚ್ಚಾರಣೆ ಹ. ಯೋಹೋ ಯೋ ಬಂದ್ರೆ ಅಲ್ಲಿ ಹ ಅಲ್ಲ, ಯೋಹ ಹೇಳೋದಲ್ಲ, ಯೋಹೋ. ಆಕಾರದ ಮುಂದೆ ವಿಸರ್ಗ ಬಂದ್ರೆ ಹ. ಯೋಕಾರದ ಓಕಾರದ ಮುಂದೆ ವಿಸರ್ಗ ಬಂದ್ರೆ
ಹೋ. ಈ ಕಾರದ ಮುಂದೆ ವಿಸರ್ಗ ಬಂದ್ರೆ ಹಿ. ಓಕೆ. ಮಾನಾಪಮಾನಯೋ ಹೋ. ಹೋ. ಶೀತೋಷ್ಣ. ಶೀ ದೀರ್ಘಾಕ್ಷರ, ತೋ ದೀರ್ಘಾಕ್ಷರ, ಶು ಮತ್ತೆ ಣ. ಶು ಷಣ್ಮುಖ ಶ ಅಥವಾ ಮೂರ್ಧನ್ಯ ಶ, ಅದರ ಅಡಿವತ್ತು ಣ. ಶೀತೋಷ್ಣ. ಶೀತೋಷ್ಣ ಸುಖ. ಹ ಮಹಾಪ್ರಾಣ. ದುಃಖೇಶು. ಧು. ಧು ಆದ ನಂತರ ಅಲ್ಲಿ ವಿಸರ್ಗದ ಉಚ್ಚಾರಣೆ ಕ್. ದುಃಖೇಶು. ಕ್ ಮತ್ತೆ ಕೆ. ದುಃಖೇಶು. ಶು. ಶು ಷಣ್ಮುಖ ಶ ಅಥವಾ ಮೂರ್ಧನ್ಯ ಶ. ಸಮಶ್. ಸಮಸ್. ಸಮ ಆದ ನಂತರ ವಿಸರ್ಗದ ಉಚ್ಚಾರಣೆ ಮುಂದಿನ ಅಕ್ಷರ ಸ ಇದೆ. ಸಮಸಂಗ. ಸಾದ ನಂತರ ಅನುಸ್ವರದ ಉಚ್ಚಾರಣೆ ಂಗ್. ಕಾಕ ಗ ಘ ಂಗ. ಂಗಾದ ಅರ್ಧ ಂಗ್. ಸಂಗ. ಸಮಸಂಗ ವಿವರ್ಜಿತ. ವಿವರ್ಜಿತ. ವಿವ ಆದ ನಂತರ ಋಕರವನ್ನು ತಗೊಳ್ಬೇಕು. ಜಿಯ ನಂತರ ಅರ್ಕರ ಒತ್ತು ಇದೆ. ವಿವರ್ಜಿತ. ತ ಆದ ನಂತರ ವಿಸರ್ಗದ ಉಚ್ಚಾರಣೆ ಹ. ಅಲ್ಲಿ ಆಕಾರದ ಮುಂದೆ ವಿಸರ್ಗ ಬಂದ್ರೆ ಹ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ. ಇಲ್ಲಿ ಒಂದೊಂದೇ ಚರಣ ಹೇಳುವ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ. ಎರಡು ಚರಣ ಸೇರಿಸಿ ಹೇಳುವ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತ. ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ. ನಾಲ್ಕು ಚರಣ ಸೇರಿಸಿ ಹೇಳುವ. ಸಮಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಸಂಗ ವಿವರ್ಜಿತ. ಓಕೆ. ಇವತ್ತಿಗೆ 3 ಶ್ಲೋಕಗಳು ಆಯಿತು. ಪ್ರೇಯರ್ ತಗೊಳ್ಳುವ. ಯೋಗೇಶಂ ಸಚ್ಚಿದಾನಂದಂ ವಾಸುದೇವಂ ವ್ರಜಪ್ರಿಯಂ ಧರ್ಮ ಸಂಸ್ಥಾಪಕಂ ವೀರಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೀಕೃಷ್ಣಂ ವಂದೇ ಜಗದ್ಗುರುಂ. ಓಂ ಶ್ರೀ ಕೃಷ್ಣಾರ್ಪಣಮಸ್ತು.